ಮಹಾಭಾರತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದ 207ನೇ ಶ್ಲೋಕವನ್ನ ಚಿಂತನೆ ಮಾಡ್ತಾ ಬಂದ್ವಿ. ಬ್ರಹ್ಮದೇವರು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ವ್ಯಾಸಾವತಾರದಲ್ಲಿ ನಿನ್ನ ಸಚ್ಚಾಸ್ತ್ರಗಳ ಮಾತುಗಳು ಆ ಕಲಿಯನ್ನ ಸಂಹಾರ ಮಾಡಿದ್ದಾದ್ರೂ ಆ ಕಲಿ ಇವತ್ತು ಸಜ್ಜನರ ಒಳಗಡೆ ಸೇರಿಕೊಂಡು ಸಚ್ಚಾಸ್ತ್ರಗಳನ್ನ ಸಜ್ಜನರು ಶ್ರವಣ ಮಾಡುವಾಗ ತಾನೂ ಶ್ರವಣ ಮಾಡಿ ಅವನು ನಿನ್ನಲ್ಲಿ ಸ್ವಲ್ಪಲ್ಲ ಸ್ವಲ್ಪ ಮನಸ್ಸನ್ನ ಆದರವನ್ನ ಮಾಡ್ತಿದ್ದಾನೆ ಅಂತ ಅಂತಿದ್ದಾರೆ ಬ್ರಹ್ಮದೇವರು. ಇದು ಅದ್ಭುತವಾದ ಮಾತು. ನಮಗನಿಸ್ತದೆ ಕಲಿಯುಗ ಬಹಳ ಪ್ರಭಾವಶಾಲಿ, ಎಲ್ಲರನ್ನ ತಪ್ಪುದಾರಿಗೆ ಕಳಿಸ್ತಿರ್ತದೆ. ಹೀಗಾಗಿ ನಾವು ಇವತ್ತು ಬೇರೆ ಬೇರೆ ತಪ್ಪಿನ ದಾರಿಯಲ್ಲಿ ಸಾಕ್ತಿದ್ದೇವೆ ಅಂದ್ರೆ ಇದಕ್ಕೆಲ್ಲ ಕಲಿನೇ ಕಾರಣ. ನಾವೇನು ಸರಿಯಾದ ದಾರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ವೋ ಏನೋ, ಇದೆಲ್ಲ ನಮ್ಮ ಮನಸ್ಸಿನೊಳಗೆ ಅನಿಸ್ತಾ ಇರ್ತದೆ. ಒಂದು ಆಲೋಚನೆ ಮಾಡೋಣ. ಕಲಿಯ ಶಕ್ತಿ ಇಷ್ಟು ಪ್ರಭಾವಶಾಲಿ ಎಂದ ಮೇಲೆ ಅವನೊಬ್ಬ ಭಗವಂತನ ಸೃಷ್ಟಿಯಲ್ಲಿ ಬಂದವನು. ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡುವ ಭಗವಂತನ ಶಕ್ತಿ ಎಷ್ಟು ಅಪಾರ ಇರಬೇಡ. ಕಲಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂದ್ರೆ ಮೋಹ ಹುಟ್ಟಿಸಿ, ಅಜ್ಞಾನ ಹುಟ್ಟಿಸಿ ನಮ್ಮನ್ನ ಬೇರೆ ಬೇರೆ ದಾರಿಗೆ ಎಳ್ಕೊಂಡು ಹೋಗ್ತಾನೆ ಅಂದ್ರೆ ಸರ್ವಶಕ್ತನಾದ, ಸರ್ವಜ್ಞನಾದ, ಸರ್ವಾಂತರ್ಯಾಮಿಯಾದ, ಕರುಣಾಸಾಗರನಾದ ಭಗವಂತನ ಮಾತುಗಳಿಗೆ ಹಾಗಾದ್ರೆ ಆ ಕಲಿಯ ಅಜ್ಞಾನವನ್ನು ಓಡಿಸೋ ಶಕ್ತಿ ಇಲ್ಲ ಅಂತ ಅರ್ಥನ? ಅದನ್ನು ಆಲೋಚನೆ ಮಾಡ್ಬೇಕು. ಪ್ರಾಚೀನರು ಕಂಡುಕೊಂಡಂತಹ ಸತ್ಯ ಕಲಿಯುಗದಲ್ಲೇ ಇದ್ದು ಕಲಿಯ ಪ್ರಭಾವವನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಭಗವಂತನ ಶಾಸ್ತ್ರಗಳ ಮಾತನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಶ್ಲೋಕ ಬ್ರಹ್ಮದೇವರು ಹೇಳಿದ್ದು ನಮಗೆಲ್ಲ ದೊಡ್ಡ ಸಂದೇಶ ಕೊಡ್ತದೆ. ಈ ಕಲಿಯುಗದಲ್ಲಿಯೂ ಕೂಡ ಆ ಭಗವಂತನ ಶಾಸ್ತ್ರಗಳ ಮಾತಿನ ಮೇಲೆ ನಾವು ವಿಶ್ವಾಸ ಇಟ್ರೆ ನಮ್ಮ ಕಲಿಯ ಪ್ರಭಾವವನ್ನು ಓಡಿಸ್ತದದು. ಅದನ್ನ ನಾವು ಗೆಲ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಇದು ನಮಗೆ ತಿಳಿಸ್ತಾ ಇದೆ. ಕಲಿಯೂ ಕೂಡ ಸ್ವಲ್ಪ ಪರಮಾತ್ಮನಲ್ಲಿ ಮನಸ್ಸನ್ನು ಹಾಕುವಂಗಾಗಿದೆ ಅಂತ ಹೇಳಿದ್ರಿಂದ ಈ ಮಾತನ್ನು ತಿಳಿಸಿದೆ. 208ನೇ ಶ್ಲೋಕ ಪಾಠ ಆಗ್ಬೇಕು. ರಾಮಾತ್ಮನಾ ಯೇ ನಿಹತಾಶ್ಚ ರಾಕ್ಷಸ ದೃಷ್ಟ್ವಾ ಬಲಂತೇಪಿ ತದಾ ತವಾದ್ಯ ಸಮಂ ತವಾನ್ಯಂ ನಹಿ ಚಿಂತಯಂತಿ ಸುಪಾಪಿನೋ ತಥಾ ಹನುಮತಃ. ರಾಮಾತ್ಮನಾ ಯೇ ನಿಹಿತಾಶ್ಚ ರಾಕ್ಷಸ ದೃಷ್ಟ್ವಾ ಬಲಂ ತೇಪಿ ತದಾ ತವಾದ್ಯ ಸಮಂ ತವಾನ್ಯಂ ನಹಿ ಚಿಂತಯಂತಿ ಸುಪಾಪಿನೋಪಿ ಶತಥಾ ಹನುಮತಃ. ಇದು ಶ್ಲೋಕ. ಪದವಿಭಾಗ ನೋಡೋಣ. ರಾಮಾತ್ಮನ ಯೇ ನಿಹಿತಾಹ, ನಿಹತಾಹ, ನಿಹಿತ ಅಲ್ಲ ನಿಹತಾಹ ಚ ರಾಕ್ಷಸಾಹ ದೃಷ್ಟ್ವಾ ಅಪಿ, ದೃಷ್ಟ್ವಾ ಬಲಂ ತೇ ಅಪಿ ತದಾ ತವ ಅದ್ಯ ಸಮಂ ತವ ಅನ್ಯಂ ನ ಹಿ ಚಿಂತಯಂತಿ ಸುಪಾಪಿನಃ ಅಪಿ ಈಶಾ ತಥಾ ಹನುಮತಃ. ಇಷ್ಟು ಪದವಿಭಾಗ. ಇದೊಂದು ಶ್ಲೋಕ ಬೇರೆ ಬೇರೆ ರೀತಿಯಾದ ಅನುಸಂಧಾನಕ್ಕೆ ನಮಗೆ ಬಿಡುತ್ತದೆ, ಬೇರೆ ಬೇರೆ ರೀತಿಯ ಅನುಸಂಧಾನ ಕೊಡ್ತದೆ, ನಾನಾ ರೀತಿಯ ಅರ್ಥ ವಿವರಣೆ ಕೊಡ್ಲಿಕ್ಕೂ ಬರ್ತದೆ. ಬ್ರಹ್ಮದೇವರು ಭಗವಂತನನ್ನು ಕುರಿತು ಹೇಳ್ತಾ ಇದ್ದಾರೆ. ಏಚ ರಾಕ್ಷಸಾಹ, ಯಾವೆಲ್ಲ ರಾಕ್ಷಸರು ರಾಮಾತ್ಮನ, ನೀನು ರಾಮನಾಗಿ ಅವತಾರ ಮಾಡಿ ಹತಾಹ, ಸಂಹೃತರಾಗಿದ್ದರೋ ಅಂದ್ರೆ ನಿನ್ನ ರಾಮಾವತಾರದಿಂದ ಸಂಹರಿಸಲ್ಪಟ್ಟಿದ್ದರೋ, ತೇ ಆ ರಾಕ್ಷಸರು
ತವ ಬಲಂ ಅದ್ಯ ದೃಷ್ಟ್ವಾ ತವ ಬಲಂ ದೃಷ್ಟ್ವಾ ತವ ಮತ್ತು ಹನುಮತಃ ನಿನ್ನ ಮತ್ತು ಹನುಮಂತ ದೇವರ ಬಲವನ್ನು ದೃಷ್ಟ್ವಾ ನೋಡಿ ತವ ಅನ್ಯಂ ಸಮಂ ನ ಚಿಂತಯಂತಿ ಸುಪಾಪಿನಃ ಅಪಿ ಪಾಪಿಷ್ಟರು ಅಂದ್ರೆ ಅವರು ಮುಕ್ತಿಯೋಗ್ಯರಲ್ಲದವರು, ತಮಸ್ಸಿಗೆ ಹೋಗುವವರು, ಅಂತ ದೈತ್ಯರು ಕೂಡ ತವ ಅನ್ಯಂ ಸಮಂ ನ ಚಿಂತಯಂತಿ ತವ ಸಮಂ ಅನ್ಯಂ ನ ಚಿಂತಯಂತಿ ನಿನಗೆ ಸಮಾನನಾದ ಮತ್ತೊಬ್ಬನನ್ನು ತಿಳಿತಾ ಇಲ್ಲ ಅಂತ ಅಂತಿದ್ದಾರೆ. ಇದು ಪದಾರ್ಥ. ಇನ್ನೊಂದ್ಸಲಿ ನೋಡ್ಕೊಳ್ಳೋಣ. ಹೇ ಈಶಾ, ಈಶಾ ಅನ್ನೋದು ಸಂಬೋಧನ. ಹೇ ಈಶಾ, ಸಮರ್ಥನಾದ ಪರಮಾತ್ಮನೇ, ಏಚ ರಾಕ್ಷಸಾಹ, ಯಾವ ರಾಕ್ಷಸರು ರಾಮಾತ್ಮನ, ರಾಮನಾಗಿ ಅವತರಿಸಿ ನಿನ್ನಿಂದ, ರಾಮನಾಗಿ ಅವತರಿಸಿದ ನಿನ್ನಿಂದ ನಿಹತಾಹ ಚ ಸಂಹರಿಸಲ್ಪಟ್ಟರೋ, ಅದ್ಯ ಇಂದು ತವ ನಿನ್ನ ಹನುಮತಃ ತಥಾ ಹನುಮಂತ ದೇವರ ಬಲವನ್ನು ತೇ ಆ ರಾಕ್ಷಸರೇ ದೃಷ್ಟ್ವಾ ನೋಡಿ ತವ ಸಮಂ ಅನ್ಯಂ ನಹಿ ಚಿಂತಯಂತಿ ನಿನಗೆ ಸಮಾನರಾದವರನ್ನ ಅವರು ಕಾಣ್ತಾ ಇಲ್ಲ, ಹಾಗೂ ಹನುಮಂತನಿಗೆ ಬಲದಲ್ಲಿ ಸಮಾನರಾದವರನ್ನ ಕಾಣ್ತಾ ಇಲ್ಲ. ಇಷ್ಟು ಪದಾರ್ಥ. ಭಾವಾರ್ಥ ಚಿಂತನೆ ಮಾಡೋಣ. ಈ ಶ್ಲೋಕದ ಭಾವ ಏನು ಅಂದ್ರೆ, ಬ್ರಹ್ಮದೇವರು ಭಗವಂತನಿಗೆ ಹೇಳ್ತಾರೆ, ಸ್ವಾಮಿ ನೀನ್ ರಾಮನಾಗಿ ಅವತಾರ ಮಾಡಿದಿ ತ್ರೇತೆಯಲ್ಲಿ, ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಿ. ಆ ರಾಕ್ಷಸರು ನೀನ್ ರಾಮಾವತಾರದಲ್ಲಿ ಮಾಡಿದ ಏನೆಲ್ಲ ಮಹತ್ ಕಾರ್ಯಗಳಿವೆ ಅವನ್ನ ನೋಡಿದ್ರು. ಆಗ ಅವರಿಗೇನ್ ಅನಿಸ್ತು ಅಂದ್ರೆ, ಪಾಪಿಷ್ಟರಾದ ರಾಕ್ಷಸರು ಕೂಡ ನಿನ್ನ ಹಾಗೂ ಹನುಮಂತನನ್ನ, ನೀನು ಅಸದೃಶ, ಬಲದಲ್ಲಿ ನೀನು ಅಸದೃಶ, ಹನುಮಂತನು ಭಾರಿ ಬಲಶಾಲಿ, ಹಾಗಾಗಿ ಅವನು ಅಸಮಾನ, ನೀನು ಅಸಮಾನ, ಅವನು ಅಸಮಾನ ಬಲದಲ್ಲಿ, ನೀನಿಗೂ ಸಮ ಇಲ್ಲ ಅವನಿಗೂ ಸಮ ಇಲ್ಲ ಅಂತ ಕಾಣ್ತಾ ಇದ್ದಾರೆ. ಈ ಅನುಸಂಧಾನ ಇದೆ ಅಲ್ಲ, ಇದು ಅಸುರರಾದವರಿಗೆ ಇದು ಕೂಡ ಅನಂತಮಸ್ಸಿಗೆ ಹೋಗದೆ ಇರೋ ಹಾಗೆ ಮಾಡ್ತದೆ. ಅಂದ್ರೆ ಈ ಶ್ಲೋಕ ಎಷ್ಟು ಅದ್ಭುತವಾಗಿ ಚಿಂತನೆ ಕೊಡ್ತದೆ ನಮಗೆ. ಬ್ರಹ್ಮದೇವರು ಹೇಳಿದಂಥ ಮಾತು, ರಾಮಾವತಾರದ ಘಟನೆಗಳು, ರಾಮ ಮಾಡಿದಂಥ ಅಸುರರ ಸಂಹಾರ ರಾಕ್ಷಸರಿಗೇನೆ ರಾಮನ ಬಲ ಅಸದೃಶ ಅನ್ನೋ ತಿಳುವಳಿಕೆ ಕೊಡ್ತಂತೆ. ಹನುಮಂತನ ಬಲ ಅಸದೃಶ ಅನ್ನೋ ತಿಳುವಳಿಕೆ ಕೊಟ್ಬಿಡ್ತು. ಆ ಚಿಂತನೆ ಅವರಿಗೆ ಅಂಧಂತಮಸ್ಸಿಗೆ ಹೋಗದೆ ಇರೋ ಹಾಗೆ ತಡೀತದಂತೆ. ಅದು ಅವ್ರಿಗೆ ಬರಬಾರದು, ಸ್ವಭಾವದಿಂದ ಅವರ ಅಸುರರು. ಅದಕ್ಕೆ ತಿಳಿಸ್ತಾ ಇದೆ ಬ್ರಹ್ಮದೇವರ ಮಾತು. ಅದಕ್ಕೆ ಹೇಳ್ತಾರೆ, ಅವ್ರಿಗೆ ಆ ತಿಳುವಳಿಕೆ ಬಂತು, ಆ ಚಿಂತನೆ ಬಂತು ಅಂದ್ರೆ ಚಿಂತಯಂತಿ ಅಂತಾರೆ ನೋಡಿ, ಗಮನಿಸಿ. ತವ ಸಮಂ ತವಾನ್ಯಂ ನಹಿ ಚಿಂತಯಂತಿ, ನಿನಗೆ ಸದೃಶರಿಲ್ಲ, ಹನುಮಂತನಿಗೆ ಸದೃಶರಿಲ್ಲ, ಈ ಚಿಂತನೆ ರಾಕ್ಷಸರಿಗೆ ಬಂದ್ಬಿಟ್ಟಿದೆ. ಇದು ಸಮಸ್ಯೆ ಇಲ್ವೇ? ಹಾಗಾಗಿ ಭಗವಂತ ಅಂಥ ಬುದ್ಧಿ ಅವರಿಗೆ ಬರಬಾರ್ದು, ಆ ರೀತಿ ಮಾಡಿ ಅವರಿಗೆ ಅನಂತಮಸ್ಸಿಗೆ ಕಳಿಸು ಅಂತ ಅಲ್ಲಿಗೆ ಅನ್ವಯ ಅದನ್ನು ಮಾಡ್ಕೊಳ್ಬೇಕಾಗ್ತದೆ. ಇದು ನಮಗ್ ಕೊಡುವ ಸಂದೇಶ ನೋಡಿ. ನಾವು ಭಗವಂತನಲ್ಲಿ ಮುಕ್ತಿಯೋಗ್ಯರು ಅಂತ ಆದರೆ, ಪರಮಾತ್ಮ ಅಸದೃಶ, ಬಲದಲ್ಲಿ ಅವನಿಗೆ ಸಮ ಅಂದ್ರೆ ಯಾರೂ ಇಲ್ಲ. ಹನುಮಂತ ಅಸದೃಶ, ಪರಮಾತ್ಮನ ನಂತರ, ಭಗವಂತನ ನಂತರ, ಲಕ್ಷ್ಮೀ ನಂತರ ಅವನು ಅಸದೃಶ. ಉತ್ತಮ ಜೀವರಲ್ಲಿ ಉತ್ತಮ, ಅವನಿಗೆ ಸದೃಶರು ಯಾರಿಲ್ಲ. ಈ ಅನುಸಂಧಾನ ಇದೆಯಲ್ಲ, ಇದು ನಮಗೆ ಬಹಳ ದೊಡ್ಡ ಸಾಧನೆ. ಹಾಗಾಗಿ ರಾಕ್ಷಸರು ಚಿಂತನೆ ಮಾಡ್ತಿದ್ದಾರೆ, ಅವರಿಗೆ ತಮಸ್ಸಾಗಲ್ಲ ಅನ್ನೋ ಕಳಕಳಿ, ಅವರ ಯೋಗ್ಯತೆಗೆ ಅವರಿಗೆ ಅನುಗುಣವಾಗಿ ಸಿಗಬೇಕಲ್ಲ. ಇದು ಈ ಶ್ಲೋಕದಲ್ಲಿ ಮತ್ತೆ ನಮಗೆ ಸ್ಫುಟವಾಗ್ತದೆ. ರಾಮಾತ್ಮನ ಯೇ ನಿಹತಾಶ್ಚ ರಾಕ್ಷಸ ದೃಷ್ಟ್ವಾ ಬಲಂತೇಪಿ ತದಾ ತವಾದ್ಯ
ಸಮಂ ತವಾನ್ಯಂ ನಹಿ ಚಿಂತಯಂತಿ ಸುಪಾಪಿನೋಪಿ ಶತಥಾ ಹನೂಮತಃ. ಇದು 208. ಮುಂದಿಂದು 209. ಏ ಕೇಶವ ತ್ವದ್ಬಹುಮಾನಯುಕ್ತಾಃ ತಥೈವ ವಾಯೌ ನಹಿ ತೇ ತಮೋಂಧಂ ಯೋಗ್ಯಾಃ ಪ್ರವೇಷ್ಟುಂ ತದತೋ ಹಿ ಮಾರ್ಗಾಃ ಚಾಲ್ಯಾಸ್ತ್ವಯಾ ಜನಯಿತ್ವೈವ ಭೂಮೌ. ಏ ಕೇಶವ ತ್ವದ್ಬಹುಮಾನಯುಕ್ತಾಃ ತಥೈವ ವಾಯೋ ನಹಿ ತೇ ತಮೋಂಧಂ ಯೋಗ್ಯಾಃ ಪ್ರವೇಷ್ಟುಂ ತದತೋ ಹಿ ಮಾರ್ಗಾಃ ಚಾಲ್ಯಾಸ್ತ್ವಯಾ ಜನಯಿತ್ವೈವ ಭೂಮೌ. ಇಷ್ಟು ಶ್ಲೋಕ. ಪದವಿಭಾಗ ನೋಡೋಣ. ಏ ಕೇಶವ, ಹೇ ಕೇಶವ, ಅದು ಸಂಬೋಧನ. ತ್ವದ್ಬಹುಮಾನಯುಕ್ತಾಃ ತಥಾ ಏವ ವಾಯೌ ನ ಹಿ ತೇ ತಮಃ ಅಂಧಂ ತಮೋಂಧಂ ಅಂತಿದೆ ಅಲ್ಲಿ. ತಮಃ ಅಂಧಂ ಯೋಗ್ಯಾಃ ಪ್ರವೇಷ್ಟುಂ ತತ್ ಅತಃ ಹಿ ಮಾರ್ಗಾಃ, ಅಥವಾ ಇಲ್ಲಿ ಮಾರ್ಗಾಚಾಲ್ಯಾಃ ಅಂತಿದೆ. ಮಾರ್ಗಾಶ್ಚಾಲ್ಯಾಃ ಅಂತಿಲ್ಲ, ನನ್ನಿಂದ ಸ್ವಲ್ಪ ತಪ್ಪಾಯ್ತು. ಮಾರ್ಗಾತ್ ಚಾಲ್ಯಾಃ ಅಂತ ಬಿಡಿಸ್ಕೊಳ್ಬೇಕು, ಸಂಧಿಯಾಗಿದೆ. ಮಾರ್ಗಾತ್ ಚಾಲ್ಯಾಃ ತ್ವಯಾ ಜನಯಿತ್ವಾ ಏವ ಭೂಮೌ. ಇಷ್ಟು ಪದವಿಭಾಗ. ಅರ್ಥ ನೋಡ್ಕೊಳ್ರಿ. ಹೇ ಕೇಶವ, ಕೇಶವ ಹೇ ನಾರಾಯಣನೇ. ಕೇಶವ ನಾಮ ಬಂತು. ಕೇಶವ ಅನ್ನೋ ಶಬ್ದಕ್ಕೆ ಅರ್ಥ ವಿವರಣೆ ಕೊಡ್ತೇನೆ. ಹೇ ಕೇಶವ, ಹೇ ನಾರಾಯಣ, ಏ ಯಾವ ರಾಕ್ಷಸರು ತ್ವದ್ಬಹುಮಾನಯುಕ್ತಾಃ ನಿನ್ನಲ್ಲಿ ಹಾಗೂ ಹನುಮಂತನಲ್ಲಿ, ಮುಖ್ಯ ಪ್ರಾಣನಲ್ಲಿ ಬಹುಮಾನಯುಕ್ತಾಃ ಅಂದ್ರೆ ಅಭಿಪ್ರಾಯ, ಬಹುಮಾನ ಅಂದ್ರೆ ಆದರ ಗೌರವಗಳು ಅಂತ ಅರ್ಥ. ನಿನ್ನಲ್ಲಿಯೂ ಹಾಗೂ ಮುಖ್ಯ ಪ್ರಾಣನಲ್ಲಿಯೂ ಆದರ ಗೌರವಗಳಿಂದ ಮಹತ್ವ ಬುದ್ಧಿ ಉಳ್ಳವರಾಗಿದ್ದಾರೋ, ತಥೈವ ವಾಯೌ ಅಂತಿದ್ದರಿಂದ ಮುಖ್ಯ ಪ್ರಾಣನಲ್ಲಿ ಅಂತ ಅರ್ಥ. ತಥೈವ ವಾಯೌ, ಹಾಗೆ ಮುಖ್ಯ ಪ್ರಾಣನಲ್ಲಿಯೂ ಆದರ ಗೌರವ ಉಳ್ಳವರಾಗಿದ್ದಾರೋ, ತೇ ಅಂಥವರು ಅಂಧಂತಮಃ ಅಂಧಂತಮಸ್ಸಿಗೆ ನಹಿ ಹೋಗಲಾರರು ಅಂತ ಆಗ್ತದೆ. ನ ಹಿ ಯೋಗ್ಯಾಃ ಪ್ರವೇಷ್ಟುಂ, ಪ್ರವೇಷ್ಟುಂ ನಹಿ ಯೋಗ್ಯಾಃ, ಪ್ರವೇಶ ಮಾಡಲು ಅರ್ಹರಾಗುವುದಿಲ್ಲ. ಸ್ವಲ್ಪ ಪರಮಾತ್ಮನಲ್ಲಿ, ವಾಯುದೇವರಲ್ಲಿ ಮಹತ್ವ ಬುದ್ಧಿ, ಮುಖ್ಯ ಪ್ರಾಣ ಬಹಳ ಬಲಶಾಲಿ, ಭಗವಂತ ಬಲಶಾಲಿ, ಅಸದೃಶ ಅಂತ ಮಹತ್ವ ಬುದ್ಧಿ ಬಂದರೂ ಅವರಿಗೆ ಅಂಧನ್ ತಮಸ್ಸಿಗೆ ಹೋಗುವ ಅರ್ಹತೆ ಇರಲ್ಲ ಅಂತಾರೆ. ತತ್ ಅತಃ, ಆ ಕಾರಣದಿಂದ, ತ್ವಯಾ ನಿನ್ನಿಂದ, ಭೂಮೌ ಜನಯಿತ್ವೈವ ಭೂಮಿಯ ಮೇಲೆ ಜನಿಸಿಯೇನೆ, ಮಾರ್ಗಾತ್ ಆ ಯಾವ ದಾರಿ ಅವ್ರು ಹಿಡ್ಕೊಂಡು ಹೊರಟಿದ್ದಾರೆ ಆ ದಾರಿಯಿಂದ, ಚಾಲ್ಯಾಹ ತ್ವಯೈವ ಚಾಲ್ಯಾಹ ಅವರನ್ನ ಜಾರಿಸಬೇಕು. ಜಾರಿಸಬೇಕು ಅಂದ್ರೆ ಅರ್ಥ ಏನು? ಆ ಧರ್ಮ ಮಾರ್ಗದಿಂದ, ಆ ಸನ್ಮಾರ್ಗದಿಂದ ಅವರನ್ನ ಚ್ಯುತರನ್ನಾಗಿ ಮಾಡಬೇಕು. ಇದು ಬ್ರಹ್ಮದೇವರ ಪ್ರಾರ್ಥನೆಯಲ್ಲಿ ಮೂಡಿ ಬರ್ತಾ ಇರುವಂತಹದ್ದು. ಇನ್ನೊಂದ್ಸಲಿ ಗಮನಿಸಿ, ಪದ ಪದಾರ್ಥ ನೋಡ್ಕೊಳ್ಳಿ, ಎಷ್ಟು ಅದ್ಭುತವಾದ ವಿಷಯ ಇವೆಲ್ಲ. ಹೇ ಕೇಶವ, ಹೇ ಪರಮಾತ್ಮನೇ, ಏ ಯಾರು ತ್ವದ್ಬಹುಮಾನಯುಕ್ತಾಃ ನಿನ್ನಲ್ಲಿ ನೀನು ಸರ್ವೋತ್ತಮ, ನೀನು ಅಸದೃಶ ಅನ್ನೋ ಭಾವ ಉಳ್ಳವರಾಗಿದ್ದಾರೋ, ತಥೈವ ವಾಯೌ ಹಾಗೆ ವಾಯುದೇವರಲ್ಲಿಯೂ ಕೂಡ ಬಹುಮಾನಯುಕ್ತಾಃ ಅಂದ್ರೆ ವಾಯುದೇವರು ಅಸದೃಶರು ಅನ್ನೋ ಗೌರವ ಭಾವವನ್ನು ಉಳ್ಳವರಾಗಿದ್ದಾರೋ, ತೇ ಆ ರಾಕ್ಷಸರು ಅಂಧಂ ತಮಃ ಪ್ರವೇಷ್ಟುಂ ನ ಯೋಗ್ಯಾಃ ಹಿ ಅಂಧಂತಮಸ್ಸಿಗೆ ಪ್ರವೇಶಿಸಲು ಅರ್ಹರೆನಿಸುವುದಿಲ್ಲ. ರಾಕ್ಷಸರಾದ್ರೇ ಈದಿದೆ. ಸ್ವಲ್ಪ ಪರಮಾತ್ಮನಲ್ಲಿ ಗೌರವ ಇದೆ, ಮುಖ್ಯ ಪ್ರಾಣನಲ್ಲಿಯೂ ಗೌರವ ಇದೆ ಅಂದ್ರೆ ಅವರಿಗೆ ಅಂಧಂತಮಸ್ಸಿಲ್ಲ. ತತ್ ಆ ಕಾರಣದಿಂದ, ಅತಃ ತದತಃ ಅಂತಿದೆ ಅಲ್ಲಿ.
ಇಲ್ಲಿ ಯತ್ ಅಂತ ಇಟ್ಕೊಂಡು ಅನ್ವಯ ಮಾಡಿಕೊಂಡ್ರೆ ಸುಲಭ. ಅತಃ ಆ ಕಾರಣದಿಂದ ತ್ವಯಾ ನಿನ್ನಿಂದ ಭೂಮೌ ಜನಯಿತ್ವೈವ ಭೂಮಿಯ ಮೇಲೆ ಅವತಾರ ಮಾಡಿಯೇ ಮಾರ್ಗಾತ್ ಚಾಲ್ಯಾಹ ಮಾರ್ಗಾತ್ ಅಂದ್ರೆ ಅವ್ರು ಯಾವ ದಾರಿ ಹಿಡ್ಕೊಂಡು ಹೊರಟಿದಾರಲ್ಲ ಅದರಿಂದ ಚಾಲ್ಯಾಹ ಅಂದ್ರೆ ಚಲಿತರನ್ನಾಗಿ ದೂರ ಸರಿಸುವಂತೆ ಮಾಡಬೇಕು. ಇದು ಬ್ರಹ್ಮದೇವರ ಪ್ರಾರ್ಥನೆಯಲ್ಲಿ ಬಂದಂತಹದ್ದು. ನಾವು ಭಾವಾರ್ಥ ಚಿಂತಿಸೋಣ. ಇದು ಬ್ರಹ್ಮದೇವರು ರಾಕ್ಷಸರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ, ಒಳನೋಟದ ಆಂತರ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಭಾವಾರ್ಥ ಮೊದಲು ತಿಳಿಯೋಣ. ಹೇ ಭಗವಂತ, ನಿನ್ನಲ್ಲಿ ಬಹಳ ಬಹುಮಾನ ಇದೆ. ಬಹುಮಾನ ಅಂದ್ರೆ ಗೌರವ, ಆದರ ಬುದ್ಧಿ. ರಾಮ ಸರ್ವೋತ್ತಮ, ರಾಮ ಸರ್ವಶಕ್ತ, ರಾಮ ಅಸದೃಶ, ಈ ಭಾವವೇ ಬಹುಮಾನ ಅಂತ ಅರ್ಥ. ಹಾಗೆ ವಾಯು, ಹನುಮಂತನಾಗಿ ವಾಯು ಅವತಾರ ಮಾಡಿದಾಗ ಭಾರಿ ಬಲ ಮೆರೆದು ಬಿಟ್ಟ. ಸಮುದ್ರ ಹಾರಿದ್ದು, ಗಂಧಮಾದನ ಪರ್ವತ ತಂದದ್ದು ಇದೆಲ್ಲ ಬಹುಮಾನ. ಹಾಗಾಗಿ ಅಸುರರಿಗೂ ಈ ಭಾವ ಮೂಡಿದ್ದಕ್ಕೆ ಆ ಅಸುರರು ಯಾಕೆ ನಾವು ಎದುರುಗಟ್ಟುಕೊಳ್ಬೇಕು ದೇವರನ್ನ, ಯಾಕೆ ಮುಖ್ಯ ಪ್ರಾಣನನ್ನು ಎದುರುಗಟ್ಟುಕೊಳ್ಬೇಕು? ಅವರ ಬಲ ಎಲ್ಲಿ, ನಮ್ಮ ಬಲ ಎಲ್ಲಿ? ಈ ಭಾವ ಅವರಲ್ಲಿ ಮೂಡಿತು. ಆ ಭಾವ ಮೂಡಿದ್ರಿಂದ ಅವರಿಗೆ ಅಂಧನ್ ತಮಸ್ಸಿಗೆ ಹೋಗ್ಲಿಕ್ಕೆ ಅವಕಾಶ ಆಗಲ್ಲ. ಅದಕ್ಕೆ ಅವರು ಅಂಧನ್ ತಮಸ್ಸಿಗೆ ಯೋಗ್ಯರಾಗಲ್ಲ ಅಂತಂತಾರೆ ಬ್ರಹ್ಮದೇವರು. ಈ ಭಾವ ಇದ್ದಾಗ ನೀನು ಭೂಮಿಯ ಮೇಲೆ ಅವತಾರ ಮಾಡು, ಅವರೊಳಗೆ ಮೂಡಿದಂಥ ಈ ರೀತಿಯಾದ ಮಾರ್ಗದ ದಾರಿ, ಈ ಬಹುಮಾನವನ್ನು ದೂರ ಸರಿಸುವಂತೆ ಮಾಡು. ದ್ವೇಷ, ಅಸೂಯೆ ಅವುಗಳು ಹೆಚ್ಚಾದಾಗ ಅವರ ಸ್ವರೂಪಕ್ಕೆ, ಸ್ವಭಾವಕ್ಕೆ ಅನುಗುಣವಾದಂಥ ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಬ್ರಹ್ಮದೇವರು ಭಗವಂತನನ್ನು ಪ್ರಾರ್ಥಿಸ್ತಾರೆ. ಅನೇಕ ಪಾಯಿಂಟ್ಸ್ ಇದೆ ಇಲ್ಲಿ. ಬಹಳ ಜನ ಕೇಳ್ತಿರ್ತಾರೆ, ಪ್ರಶ್ನೆ ಕೇಳೋರು, ಲೋಕದೊಳಗೆ ದೇವರನ್ನ ದ್ವೇಷ ಮಾಡೋರನ್ನು ಕೂಡ ಭಗವಂತನೇ ಅವರನ್ನ ಭಕ್ತರನ್ನಾಗಿ ಮಾಡಿ ಮುಕ್ತಿಗೆ ಯಾಕೆ ಕಳಿಸ್ಬಾರ್ದು ಅಂತ. ಬಹಳ ಅದ್ಭುತವಾದ ವಿಷಯ ಇದೆಲ್ಲ. ದ್ವೇಷ ಮಾಡೋರಿದ್ದಾರೆ, ಆದ್ರೆ ಸ್ವಭಾವದಿಂದ ದ್ವೇಷಿಗಳಾಗಿದ್ರೆ ಅವರನ್ನ ಸ್ವಭಾವಕ್ಕನುಗುಣ ತಮಸ್ಸಿಗೆ ಕಳಿಸೋದು ಭಗವಂತನ ಕಾರ್ಯ. ಸ್ವಭಾವದಿಂದ ಭಕ್ತರಾಗಿದ್ರೆ ಸ್ವಭಾವಕ್ಕನುಗುಣವಾಗಿ ಸಾಧನೆ ಮಾಡಿಸಿ ಭಕ್ತಿಗೆ ಮುಕ್ತಿಯನ್ನು ಕೊಡೋದೇ ಅವರಿಗೆ ಪರಮಾತ್ಮ ದಾರಿಯನ್ನು ತೋರಿಸ್ತಾನೆ. ಅದು ಕಾರ್ಯ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಭಗವತ್ಪಾದರ ಅದ್ಭುತವಾದ ಸಿದ್ಧಾಂತ. ನೋಡಿ, ಅಸುರರಾದಂಥವರಿಗೆ ಈ ಸ್ಥಿತಿಯನ್ನು ವಿವರಣೆ ಕೊಡ್ತಾರೆ. ಇನ್ನು ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿದ್ರೆ, ನಾವು ವಾಯುದೇವರಲ್ಲಿಯೂ ಮತ್ತು ಭಗವಂತನಲ್ಲಿಯೂ ಆದರ ಅಭಿಮಾನ ಬಹುಮಾನ ಇಟ್ಟುಕೊಂಡ್ರೆ ದೈತ್ಯರಾದಂಥವರಿಗೆ ಅಂಧನ್ ತಮಸ್ಸಿಗೆ ಹೋಗದಂತೆ ತಡೀತದೆ ಅಂದ್ರೆ, ನಮಗೆ ಆದರ ಅಭಿಮಾನ ನಾವು ಇಟ್ಟುಕೊಂಡ್ರೆ ನಮಗಂತೂ ಆ ರೀತಿಯಾಗಿ ಅಂಧನ್ ತಮಸ್ಸು ನರಕದಿಂದ ತಡಿತಾನೆ ಅಂತ ಅನಿಸ್ತದೋ ಇಲ್ಲ ಈ ಶ್ಲೋಕ ಕೇಳಿದ್ರೆ? ಇದೆಲ್ಲ ಅರ್ಥೈಸ್ಕೊಳ್ಬೇಕು. ಆಲೋಚನೆ ಮಾಡಿ. ಮುಖ್ಯ ಪ್ರಾಣನಲ್ಲಿ ವಿಶೇಷ ಆದರ ಮಾಡ್ರಿ, ಬಿಡದಂತೆ ಮಾಡ್ರಿ ಆದರವನ್ನ. ಭಗವಂತನಲ್ಲಿ ಆದರ, ಬಹುಮಾನ ಅನ್ನೋ ಶಬ್ದ ಆಡಿದ್ದಾರೆ. ವಿಶ್ವಾಸ, ಅವನ ಸ್ಮರಣೆ, ಅವನ ಪ್ರೀತಿಗೋಸ್ಕರವಾಗಿ ಅವನೇ ಹೇಳಿದಂಥ ಭಗವದ್ಗೀತಾದಿಗಳ ಅನುಷ್ಠಾನ, ಮುಖ್ಯ ಪ್ರಾಣ, ಅವರ ಅವತಾರರಾದ ಭಗವತ್ಪಾದರು, ಅವರ ವಾಕ್ಯ, ಅವರ ಶಾಸ್ತ್ರ, ಅವರ ಶಾಸ್ತ್ರಗಳಲ್ಲಿ ಬಂದಂತಹ ಒಂದೊಂದು ವಿಷಯಗಳ ಅನುಸಂಧಾನ ಎಷ್ಟು ಮಾಡ್ತೇವೆ, ನರಕಾದಿ ಅನರ್ಥ, ಅಂಧನ್ ತಮಸ್ಸು ಅವುಗಳಿಂದ ನಾವು ದೂರ ಆಗೇ ಆಗ್ತೀವಿ. ಇದೇ ರಹಸ್ಯ, ಹಿಂದಿನವರು ಕಂಡುಕೊಂಡ ರಹಸ್ಯ. ಹಾಗಾಗಿ ನಾವು ಪ್ರಶ್ನೆ, ತರ್ಕ, ಆಲೋಚನೆಗಳಲ್ಲಿ ಇಂಥ ವಿಷಯಗಳನ್ನ ಸ್ವಲ್ಪ ನಿಧಾನ ನಮ್ಮ ಬುದ್ಧಿಗೆ ತಂದುಕೊಂಡು ನಮ್ಮ ಪ್ರವೃತ್ತಿ ಹೇಗಿರಬೇಕು ಅನ್ನೋದನ್ನ ಚೆನ್ನಾಗಿ ನಾವು ನೇಮಕ ಮಾಡ್ಕೊಳ್ಬೇಕು. ಇದು ಈ ಶ್ಲೋಕ ಬ್ರಹ್ಮದೇವರ ಮಾತಿನಲ್ಲಿ ಮೂಡಿ ಬಂದದ್ದು ಅನೇಕ ಅರ್ಥ ಕೊಡ್ತದೆ. ಇನ್ನು ಕೇಶವ ಅನ್ನೋ ಶಬ್ದ ಆಡಿದ್ರು, ಬೇರೆ ಬೇರೆ ಅರ್ಥ ವಿವರಣೆ ಇದೆ.
ಕೇಶವ ನಾಮಕ್ಕೆ ಒಂದಾದ್ರೂ ಚಿಂತಿಸಿರೋಣ. ಕ ಅಂತಂದ್ರೆ ಬ್ರಹ್ಮದೇವರಿಗೆ ಹೆಸರು ಕ. ಈಶಾ ಅಂದ್ರೆ ರುದ್ರದೇವರು. ವ ಅಂತಂದ್ರೆ ಅವರನ್ನ ಅಭಿವೃದ್ಧಿಗೊಳಿಸುವವ, ಪ್ರೇರೇಪಣೆ ಮಾಡುವವ. ಕ ಬ್ರಹ್ಮನನ್ನು ಸೃಷ್ಟಿಯಲ್ಲಿ ಪ್ರೇರಣೆ ಮಾಡ್ತಾನೆ. ಈಶಾ ರುದ್ರನನ್ನು ವ ಸಂಹಾರದಲ್ಲಿ ಪ್ರೇರಣೆ ಮಾಡ್ತಾನೆ. ಹಾಗಾಗಿ ಕ ಈಶಾ ಇವರಿಬ್ಬರನ್ನು ವ ಪ್ರೇರಣೆ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಕೇಶವ ಎಂಬ ನಾಮವನ್ನು ಹೇಳ್ತಾರೆ. ಕೇಶವ ನಾಮದ ವಿವರಣೆ ಇಷ್ಟು. ಹೀಗೆ ನಾವು ನಮ್ಮ ದಿನನಿತ್ಯ ಅನುಸಂಧಾನದಲ್ಲಿ ಬ್ರಹ್ಮನಿಗೂ ಪ್ರೇರೇಪಕ, ಶಿವನಿಗೂ ಪ್ರೇರೇಪಕ ಅನ್ನುವ ಚಿಂತನೆ ಬಂದ್ರೆ, ಏಕೆ ಬ್ರಹ್ಮ ಸೃಷ್ಟಿಕರ್ತ, ಶಿವ ಸಂಹಾರಕರ್ತ, ಅವರಿಬ್ಬರಿಗೂ ಪ್ರೇರೇಪಕ ಅನ್ನೋ ಚಿಂತನೆ ಬರಬೇಕು. ಅಂದ್ರೆ ಅವನೇ ದೇವೋತ್ತಮ, ಬ್ರಹ್ಮನಿಗಿಂತ ಉತ್ತಮ, ಶಿವನಿಗಿಂತ ಉತ್ತಮ. ಯಾಕೆಂದ್ರೆ ಪ್ರೇರಣೆ ಮಾಡುವವನು ಉತ್ತಮ ಆಗ್ತಾನೆ, ಪ್ರೇರಣೆ ಮಾಡಿಸ್ಕೊಳ್ಳೋರು ಉತ್ತಮರಲ್ಲ. ಪ್ರೇರಣೆ ಮಾಡುವವನು ಯಾವಾಗ್ಲೂ ಉತ್ತಮ. ಈ ಅನುಸಂಧಾನ ಕೊಡುವಂತಹ ನಾಮ ಕೇಶವ ನಾಮ. ಅದು ನಮಗೆ ಭಗವಂತ ಉತ್ತಮ, ಭಗವಂತ ಬ್ರಹ್ಮ ಶಿವನಿಗಿಂತ ಉತ್ತಮ, ಈ ಭಾವ ಬರಬೇಕು. ಬಹುಶಃ ಈ ಕೇಶವ ಅನ್ನೋ ನಾಮ ಇಲ್ಲೇ ಆಡಿದ್ರಿಂದ ಭಗವತ್ಪಾದರು ಎಲ್ಲೋ ಒಂದ್ ಕಡೆ ಅಸುರರಿಗೆ ಬ್ರಹ್ಮವರ ಪಡ್ಕೊಂಡು ಬರ್ತಾ ಇದ್ರು, ಶಿವವರ ಪಡ್ಕೊಂಡು ಬರ್ತಾ ಇದ್ರು. ಬ್ರಹ್ಮ ಶಿವವರ ಪಡ್ಕೊಂಡ್ರೂ ನಮ್ಮನ್ನ ಈ ವಾಯುದೇವರು ಮತ್ತು ವಿಷ್ಣು ಸಂಹಾರ ಮಾಡ್ತಾರೆ ಅಂದ್ರೆ ಬ್ರಹ್ಮ ಹಾಗೂ ಶಿವನಿಗಿಂತ ವಿಷ್ಣುನೇ ಉತ್ತಮನೋ ಅನ್ನೋ ಬಹುಮಾನ ಅವರಿಗೆ ಬಂದಿತ್ತು. ಆ ಬಹುಮಾನ, ಆ ಗೌರವ ಬುದ್ಧಿ ಅವರಿಗೆ ಅಂಧನ್ ತಮಸ್ಸಿಗೆ ಹೋಗದಂತೆ ತಡಿತಾ ಇತ್ತು. ಈ ಅಭಿಪ್ರಾಯ ಇಟ್ಕೊಂಡೇ ಕೇಶವ ಅಂತ ಪ್ರಯೋಗವನ್ನು ಮಾಡ್ತಾರೆ ಭಗವತ್ಪಾದ. ಹಾಗಾಗಿ ನಾವು ದಿನನಿತ್ಯ ಕೇಶವ ನಾಮವನ್ನ ಹೇಳುವಾಗ, ಸ್ಮರಣೆಗೆ ತಂದುಕೊಳ್ಳುವಾಗ ಬ್ರಹ್ಮ ಹಾಗೂ ಶಿವನಿಗಿಂತಲೂ ಪರಮಾತ್ಮ ಉತ್ತಮ ಅನ್ನೋ ಭಾವದಲ್ಲಿ ಅದನ್ನ ಸ್ಮರಣೆಗೆ ತರಬೇಕು. ಬಹುಮಾನ ಆ ರೀತಿ ಮಾಡಬೇಕು ಅನ್ನೋ ಸೂಚನೆ ಈ ಶ್ಲೋಕದಿಂದ ವ್ಯಕ್ತ ಆಗ್ತದೆ. ಇಲ್ಲಿಗೆ 209ನೇ ಶ್ಲೋಕ ಮುಕ್ತಾಯ ಆಯ್ತು. ಏಕೇಶವತ್ವದ್ಬಹುಮಾನ ಯುಕ್ತಾಃ ತಥೈವ ವಾಯೌ ನಹಿ ತೇ ತಮೋಂಧಂ ಯೋಗ್ಯಾಃ ಪ್ರವೇಷ್ಟುಂ ತದತೋ ಹಿ ಮಾರ್ಗಾತ್ ಚಾಲ್ಯಾಸ್ತ್ವಯಾ ಜನಯಿತ್ವೈವ ಭೂಮೌ. 210 ನಿತಾಂತಮುತ್ಪಾದ್ಯ ಭವದ್ವಿರೋಧಂ ತಥೈವ ವಾಯೌ ಬಹುಭಿಃ ಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಃ ತಮಸ್ಯಥಾಂಧೇ ಕಲಿಪೂರ್ವಕಾಸುರಾಃ. ನಿತಾಂತಮುತ್ಪಾದ್ಯ ಭವದ್ವಿರೋಧಂ ತಥೈವ ವಾಯೌ ಬಹುಭಿಃ ಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಸ್ತಮಸ್ಯಥಾಂಧೇ ಕಲಿಪೂರ್ವಕಾಸುರಾಃ. ಇಷ್ಟು ಶ್ಲೋಕ. ಪದಚ್ಛೇದ ಮಾಡ್ಕೊಳ್ಳೋಣ. ನಿತಾಂತಂ ಉತ್ಪಾದ್ಯ ಭವದ್ವಿರೋಧಂ ತಥಾ ಏವ ವಾಯೌ ಬಹುಭಿಃ ಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಃ ತಮಸಿ ಅಥ ಅಂಧೇ ಕಲಿಪೂರ್ವಕಾಸುರಾಃ. ಇಷ್ಟು ಪದವಿಭಾಗ. ಅರ್ಥದ ಕಡೆ ಗಮನಿಸ್ರಿ. ಬ್ರಹ್ಮದೇವರು ಏನ್ ಮಾಡಬೇಕು ಅಂತ ಅನ್ನೋದನ್ನ ಮತ್ತೆ ಹೇಳ್ತಾರೆ ಭಗವಂತನ ಕುರಿತು. ಭವದ್ವಿರೋಧಂ, ಅದ್ಯ ಇಂದು, ಭವದ್ವಿರೋಧಂ ನಿನ್ನನ್ನ ವಿರೋಧಿಸ್ಬೇಕು. ತಥೈವ ಹಾಗೆ ವಾಯೌ ವಾಯುದೇವರ ವಿಷಯದಲ್ಲಿಯೂ ಕೂಡ ಬಹುಭಿ ಪ್ರಕಾರೈ ಬೇರೆ ಬೇರೆ ಪ್ರಕಾರಗಳಿಂದ ನಿತಾಂತಂ ವಿರೋಧಂ ಅತ್ಯಂತ ವಿರೋಧವನ್ನು ಉತ್ಪಾದ್ಯ ಹುಟ್ಟಿಸಿ ಅಂತ ಅರ್ಥ. ಉತ್ಪಾದ್ಯ ಅಂದ್ರೆ ಹುಟ್ಟಿಸಿ. ನೋಡಿ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಹೇ ಪರಮಾತ್ಮ, ಹೇ ಕೇಶವ ಅಂತ ಹಿಂದೆ ಬಂದಿದೆ. ಹೇ ಕೇಶವ, ಹೇ ಭಗವಂತನೇ, ನಿತಾಂತಂ ಭವದ್ ವಿರೋಧಂ ಅತ್ಯಂತ ನಿನ್ನಲ್ಲಿ ವಿರೋಧವನ್ನು, ತಥೈವ ಬಹುವಿ ಪ್ರಕಾರೈಹಿ
ಬೇರೆ ಬೇರೆ ಪ್ರಕಾರಗಳಿಂದ ವಾಯುದೇವರ ವಿಷಯದಲ್ಲಿಯೂ ಕೂಡ ವಿರೋಧ ಅಂದ್ರೆ ದ್ವೇಷ, ಅಸೂಯೆ ಮೊದಲಾದವುಗಳನ್ನು ಉತ್ಪಾದ್ಯ ಹುಟ್ಟಿಸಿ, ಸರ್ವೇಷು ದೇವೇಶು ಚ ಎಲ್ಲ ದೇವತೆಗಳ ವಿಷಯದಲ್ಲಿಯೂ ಕೂಡ ವಿರೋಧಂ ಅಂತ ಇಟ್ಟುಕೊಳ್ಬೇಕು. ವಿರೋಧವನ್ನು ನಿತಾಂತ ಉತ್ಪಾದ್ಯ, ವಿರೋಧ ಅಂದ್ರೆ ದ್ವೇಷವನ್ನು ಹುಟ್ಟಿಸಿ, ಕಲಿಪೂರ್ವಕಾಸುರಾಹ ಕಲಿ ಮೊದಲಾದಂಥ ಅಸುರರುಗಳು ಅಂಧೇ ತಮಸಿ ಪಾತನೀಯಾಹ, ಇದು ತ್ವಯೈವ ಅನ್ನೋದು ಇಟ್ಕೊಳ್ಬೇಕು. ಅಂಧನ್ ತಮಸ್ಸಿನಲ್ಲಿ ಪಾತನೀಯಾಹ ಅವರೆಲ್ಲರನ್ನೂ ಹಾಕಬೇಕು, ಬೀಳಿಸಬೇಕು. ಇದು ಬ್ರಹ್ಮದೇವರು ಕೊಡ್ತಾ ಇದ್ದಾರೆ ವಿಷಯವನ್ನು. ಸ್ಪಷ್ಟ ಗೊತ್ತಾಗ್ತದೆ. ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಹೇ ಪರಮಾತ್ಮ, ಭವದ್ವಿರೋಧಂ ನಿನ್ನಲ್ಲಿ ವಿರೋಧವನ್ನು, ತಥೈವ ವಾಯೌ ಹಾಗೆ ವಾಯುದೇವರಲ್ಲಿಯೂ ಕೂಡ, ಬಹುವಿ ಪ್ರಕಾರೈಹಿ ಬಹಳ ಬೇರೆ ಪ್ರಕಾರಗಳಿಂದಲೂ ವಿರೋಧವನ್ನು, ಸರ್ವೇಷು ದೇವೇಶು ಚ ಸಕಲ ದೇವತೆಗಳಲ್ಲಿಯೂ ಕೂಡ ವಿರೋಧವನ್ನು, ಉತ್ಪಾದ್ಯ ನಿತಾಂತಮುತ್ಪಾದ್ಯ ಬಹಳಷ್ಟು ಹುಟ್ಟಿಸಿ, ಕಲಿಪೂರ್ವಕಾಸುರಾಹ ಕಲಿ ಮೊದಲಾದ ಎಲ್ಲ ಅಸುರರು, ತಮಸಿ ಅಂಧೇ ತಮಸಿ ಅಂಧನ್ ತಮಸ್ಸಿನಲ್ಲಿ, ಪಾತನೀಯಾಹ ಬೀಳಿಸಲ್ಪಡಬೇಕು. ಇದು ಬ್ರಹ್ಮದೇವರು ಪ್ರಾರ್ಥನೆ ಮಾಡುವಾಗ ಹೇಳಿದಂಥ ಮಾತು. ಭಾವಾರ್ಥ ಚಿಂತನೆ ಮಾಡಬೇಕು. ಬ್ರಹ್ಮದೇವರು ಅಂತಾರೆ, ವಾಯುದೇವರಲ್ಲಿಯೂ ನೀನೇ ವಿರೋಧ ಹುಟ್ಟಿಸ್ಬೇಕು. ವಾಯುದೇವರಲ್ಲಿ ಹುಟ್ಟಿಸೋದು ಅಂತ ಅರ್ಥ ಅಲ್ಲ. ಅದು ಸಪ್ತಮಿ ವಿಭಕ್ತಿಗೆ ಹಾಗೆ ಅರ್ಥ ಕಾಣ್ತದೆ ಮೇಲ್ನೋಟಕ್ಕೆ. ಅದು ವಿಷಯ ಸಪ್ತಮಿ. ಅಂದ್ರೆ ಕಲಿ ಮೊದಲಾದಂಥ ಅಸುರರು ವಾಯುದೇವರನ್ನ ದ್ವೇಷ ಮಾಡೋ ಹಾಗೆ ಆಗ್ಬೇಕು. ಕಲಿ ಮೊದಲಾದ ಅಸುರರು ದೇವತೆಗಳನ್ನ ದ್ವೇಷ ಮಾಡುವ ಹಾಗೆ ಆಗ್ಬೇಕು. ಹಾಗೂ ನಿನ್ನನ್ನ ವಿರೋಧ ಮಾಡುವ ಹಾಗೆ, ನಿನ್ನನ್ನ ಅತ್ಯಂತ ದ್ವೇಷ ಮಾಡುವ ಹಾಗೆ ಆಗ್ಬೇಕು. ಹಾಗೆ ಅವರಲ್ಲಿ ಆ ವಿರೋಧವನ್ನ ನೀನು ಹುಟ್ಟಿಸ್ಬೇಕು. ಹುಟ್ಟಿಸಿ ಆ ರೀತಿ ಅವ್ರಿಗೆ ಸಾಧನೆ ಆಯ್ತಲ್ಲ ಅಂತ ಅಂಧನ್ ತಮಸ್ಸಿಗೆ ಕಳಿಸ್ಬೇಕು. ಅಂಧನ್ ತಮಸ್ಸಿಗೆ ಅವರನ್ನ ಕಳಿಸ್ಬೇಕಾದ್ರೆ ಇಷ್ಟು ಮಾಡ್ಬೇಕಾಗ್ತದೆ. ಎಷ್ಟು ಜವಾಬ್ದಾರಿ ಇದೆ ನೋಡಿ. ಇದು ಬ್ರಹ್ಮದೇವರ ಮಾತಿನಲ್ಲಿ ಬಂದದ್ದು ಭಾವಾರ್ಥ. ಇದನ್ನ ತಾತ್ಪರ್ಯ ಚಿಂತಿಸುವಾಗ ಒಂದು ಸ್ಪಷ್ಟ ಆಗ್ತದೆ. ಭಗವಂತ ಅವರ ಸ್ವಭಾವದಲ್ಲಿದ್ದ ಭಕ್ತಿ ದ್ವೇಷಗಳನ್ನ ಹೇಗೆ ಅವರವರಿಗೆ ಅದಕ್ಕೆ ಅನುಗುಣವಾಗಿಯೇ ಪ್ರೇರಣೆ ಮಾಡಿ ಅದನ್ನೇ ಅವರಿಂದ ನಡೆಸಿಸಿ ಅವರನ್ನ ಅಲ್ಲಿಗೆ ಕಳಿಸ್ತಾನೆ. ಇದೇ ಭಗವತ್ಪಾದರು ಕೊಟ್ಟಂತಹ ಸಿದ್ಧಾಂತ. ಯಾರ ಸ್ವಭಾವದವರು ಏನಾಗಿರ್ತಾರೆ ಅದಕ್ಕೆ ಅನುಗುಣವಾಗಿ ಪರಮಾತ್ಮ ಮಾಡ್ಲಿ ಎನ್ನುವುದು ಬ್ರಹ್ಮದೇವರ ಕಳಕಳಿ. ಅವರು ಅಸುರ ಸ್ವಭಾವದವರು, ದ್ವೇಷಿಗಳು. ಆ ಸ್ವಭಾವ ಬದಲಾಯಿಸದಂತೆ ಪರಮಾತ್ಮ ಅವರಲ್ಲಿ ದ್ವೇಷ ಹುಟ್ಟಿಸ್ಬೇಕಲ್ವೇ, ಸ್ವಭಾವ ಸ್ಫೋರಣೆ ಆಗ್ಲಿಕ್ಕೆ ಬೇಕಾಗುವ ಹಾಗೆ. ಹಾಗಾಗಿ ನಿನ್ನಲ್ಲಿಯೂ ದ್ವೇಷ ಹುಟ್ಟಿಸ್ಬೇಕು. ನಿನ್ನಲ್ಲಿ ಅಂದ್ರೆ ನಿನ್ನ ವಿಷಯದಲ್ಲಿ ಅವರಿಗೆ ದ್ವೇಷ ಬರಬೇಕು. ನಿನ್ನ ಕಂಡ್ರೆ ಅಸೂಯೆ, ಮಾತ್ಸರ್ಯ, ದ್ವೇಷ ಉಂಟಾಗ್ಬೇಕು. ವಾಯುದೇವರನ್ನು ಕಂಡ್ರೆ ನಾನಾ ಬಗೆಯಿಂದ ಅವರಿಗೆ ವಾಯುದೇವರನ್ನ ದ್ವೇಷಿಸುವಂತಾಗ್ಬೇಕು. ಅವರು ದೇವತೆಗಳನ್ನ, ತತ್ವಾಭಿಮಾನಿ ದೇವತೆಗಳನ್ನ ಸಾಕಷ್ಟು ರೀತಿಯಿಂದ ದ್ವೇಷಿಸುವಂತವ್ರು ಆಗ್ಬೇಕು. ಆಗ ಅವರಿಗೆ ಆ ಪಾಪ ಸಾಧನೆ ಆಯ್ತು ಅಂತ ಅಂಧನ್ ತಮಸ್ಸಿಗೆ ಕಳಿಸ್ಲಿಕ್ಕೆ ಅದು ಕಾರಣ ಆಗ್ತದೆ. ಇದರಿಂದ ಏನ್ ತಿಳಿತದೆ ಅಂದ್ರೆ ಪರಮಾತ್ಮ ಯಾರನ್ನೂ ಸಾಧನೆ ಮಾಡಿಸ್ತೇನೆ ತಮಸ್ಸಿಗಾಗ್ಲಿ ಮೋಕ್ಷಕ್ಕಾಗ್ಲಿ ಕಳಿಸಲ್ಲ ಅನ್ನೋದು ಖಾತ್ರಿ. ಏನೂ ಮಾಡದೇ ಇದ್ದವರನ್ನ ಫಲ ಕೊಡ್ತಾನೆ ಅವರಿಗೂ ಕೂಡ ಅಂತ ಅನ್ನೋದು ಇದರಿಂದ ಸ್ಪಷ್ಟ ಗೊತ್ತಾಗ್ತದೆ. ಹಾಗೆ ಫಲ ಕೊಡಲ್ಲ. ಹಾಗಾಗಿ ದ್ವೇಷ ಹುಟ್ಟಿಸಿ ಅವರನ್ನ ಸಾಧನೆ ಮಾಡಿಸ್ತಾನೆ. ಸರ್ವಕರ್ತೃವಾದ ಶ್ರೀಹರಿಯ ಮಹಿಮೆನೇ ಹಾಗೆ. ಅದನ್ನು ಅನುಸಂಧಾನ ಮಾಡಬೇಕು. ನಿತಾಂತಮುತ್ಪಾದ್ಯ ಭವದ್ವಿರೋಧಂ ತಥೈವ ವಾಯೌ ಬಹುಭಿಃ ಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಃ ತಮಸ್ಯಥಾಂಧೇ ಕಲಿಪೂರ್ವಕಾಸುರಾಃ. 210 211 ಮುಂದೆ
ಹತೌ ಚ ಯೌ ರಾವಣ ಕುಂಭಕರ್ಣೋ ತ್ವಯಾ ತ್ವದೀಯೌ ಪ್ರತಿಹಾರ ಪಾಲೌ ಮಹಾಸುರಾವೇಶಯುತೌ ಹಿ ಶಾಪಾತ್ ತ್ವಯೈವ ತಾವದ್ಯ ವಿಮೋಚನೀಯೌ. ಇದು 211. ಈ ಶ್ಲೋಕಗಳನ್ನು ಕೇಳ್ತಾ ಬರ್ತಿದ್ರೆ ನಿಮಗೆ ಹೇಗೆ ಅನುಸಂಧಾನಕ್ಕೆ ತಂದುಕೊಳ್ಬೇಕು ಅಂತ ಒಂದು ತಿಳಿಸಿರ್ತದೆ. ಇವರೆಲ್ಲ ತತ್ವಾಭಿಮಾನಿ ಅಸುರರಲ್ಲಿಯೂ ಸೇರ್ತಾರೆ. ಕೆಲವರು ಕಲಿಪೂರ್ವಕ ಅಸುರಾಹ ಅನ್ನೋಲ್ಲಿ ತತ್ವಾಭಿಮಾನಿ ಅಸುರರಿದ್ದಾರೆ. ಒಳಗಡೆಯಲ್ಲಿ ಮುಂದೆ ಇನ್ನೊಂದು ಹೇಳುವಾಗ ಸರ್ವೇಶು ದೇವೇಶು ಚ ಅಂದದ್ರಿಂದ ತತ್ವಾಭಿಮಾನಿ ಸುರರೂ ಇದ್ದಾರೆ. ಅವರವರಲ್ಲಿ ಪರಸ್ಪರವಾಗಿ ಯಾವಾಗಲೂ ಕಲಹ ನಡೀತಾ ಇರ್ತದೆ ಅಂದ್ರೆ ಅದು ಅಲ್ಲಿ ಮಾತ್ರ ದೇವಲೋಕದಲ್ಲಿ ಅಲ್ಲ, ನಮ್ಮ ದೇಹದೊಳಗೂ ಕಲಹ ನಡೀತಾ ಇರ್ತದೆ. ಆಗ ತತ್ವಾಭಿಮಾನಿ ಅಸುರರಿಗೆ ಸಾಕಷ್ಟು ದ್ವೇಷವನ್ನ ಪರಮಾತ್ಮ ಪ್ರೇರಣೆ ಮಾಡ್ತಾನೆ. ಅದರಿಂದ ಅವರು ಅಸುರರು ದೇವತೆಗಳನ್ನ ವಿರೋಧಿಸ್ತಾರೆ. ಆಗ ಅವರಿಗಾಗಬೇಕಾದ ಸಾಧನೆ ಅವರಿಗಾಗಿಬಿಡ್ತದೆ. ಈ ಎಚ್ಚರಿಕೆ ನಮಗಿರ್ಬೇಕು. ಈ ಎಚ್ಚರಿಕೆ ನಮಗಿರೋಣದ್ರಿಂದ ಲಾಭ ಏನು ಅಂದ್ರೆ, ನಾವು ಒಬ್ಬ ಸಾಧಕರು ಅಂತ ಆದ್ರೆ ಇಷ್ಟೆಲ್ಲ ಸ್ವಲ್ಪ ವಾಯುದೇವರ ಬಗ್ಗೆ, ಭಗವಂತನ ಬಗ್ಗೆ, ತತ್ವಾಭಿಮಾನಿ ದೇವತೆಗಳ ಬಗ್ಗೆ ಎಲ್ಲೋ ಒಂದ್ ಕಡೆಯಿಂದ ನಮ್ಮ ಮನಸ್ಸು ಶ್ರದ್ಧೆ ಬಹುಮಾನ ಅವ್ರ ಬಗ್ಗೆ ತೋರ್ತಾ ಇದೆ ಅಂದ್ರೆ ನಾವೇನು ಅಂತ ನಮಗೆ ಸೂಕ್ಷ್ಮವಾಗಿ ತಿಳಿತದೋ ಇಲ್ಲೋ, ಇದನ್ನ ಆಲೋಚನೆ ಮಾಡಿ. ಸುಮ್ನೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥಗಳ ಪಾಠ ಅಲ್ಲ. ಈ ಮಾತು ನೋಡುವಾಗ ಸ್ಪಷ್ಟ ಗೊತ್ತಾಗ್ತಾ ಇರ್ತದೆ. ಯಾಕೋ ನಮಗೆ ಈ ತರದ ಭಾವನೆ ದೇವರು ಮೂಡಿಸ್ತಾ ಇದ್ದಾನೆ. ಒಂದಿಷ್ಟು ಭಕ್ತಿ, ಶ್ರದ್ಧೆ, ದೇವರ ಬಗ್ಗೆ ಆಸ್ತಿಕತೆ, ದೇವತೆಗಳ ಬಗ್ಗೆ ತಿಳುವಳಿಕೆ, ಅದರಲ್ಲಿ ವಾಯುದೇವರ ಬಗ್ಗೆ ಇವೆಲ್ಲ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ನಮ್ಮಿಂದ ಸಾಧನೆ ನಡೆಸುವಂತೆ ಪರಮಾತ್ಮ ಮಾಡ್ತಿದ್ದಾನೆ ಅಂತ ಅನ್ಲಿಕ್ಕೆ ಸೂಚಕಗಳು. ಯಾಕಂದ್ರೆ ವಾಯುದೇವರಲ್ಲಿ, ದೇವತೆಗಳಲ್ಲಿ, ಭಗವಂತನಲ್ಲಿ ವಿರೋಧವನ್ನ, ದ್ವೇಷದ ಬುದ್ಧಿಯನ್ನ ದೈತ್ಯರಿಗೆ ಹುಟ್ಟಿಸಿ ಅವರನ್ನ ಅನ್ನಂತಮಸಿ ಕಳಿಸು ಅಂತ ಬ್ರಹ್ಮದೇವರು ಕೇಳ್ತಾರೆ ಅಂದ್ರೆ ನಮಗಂಥ ದ್ವೇಷ ಮಾಡೋ ಬುದ್ಧಿ ಹುಟ್ಟಿಲ್ಲ. ನಮಗಂಥ ವಾಯುದೇವರನ್ನ ತತ್ವಾಭಿಮಾನಿಗಳನ್ನು ವಿರೋಧಿಸುವ ಬುದ್ಧಿ ಹುಟ್ಟಿಲ್ಲ. ಹುಟ್ಟದೇ ಇರೋದೇನೆ ಎಲ್ಲೋ ಒಂದ್ ಕಡೆಯಿಂದ ನಮ್ಮನ್ನ ಬದಲಾವಣೆಗೆ ದೇವರು ಸೂಚನೆ ಮಾಡ್ತಾನೇನೋ ಅಂತ ಅನಿಸಲ್ವೇ? ಇದೆಲ್ಲ ಇಂಥ ಶ್ಲೋಕಗಳನ್ನು ನೋಡ್ಕೊಳ್ಳುವಾಗ ನಾವು ಆಲೋಚನೆ ಮಾಡ್ಲಿಕ್ಕೆ ಬರ್ತದೆ. ಇದು 210. ಇವತ್ತಿಗೆ ಸಮಯ ಆಗ್ತಾ ಇದೆ. ನಾಳೆ 211ರಿಂದ ಮುಂದುವರಿಸ್ತೇನೆ ಪಾಠವನ್ನ. ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.